ಬ್ಯಾಕ್ ಟು ಕೃತೀಸ್ ಯೂಟ್ಯೂಬ್ ಚಾನೆಲ್. ಆ್ಯಂಡ್ ಇವತ್ತು ವ್ಲಾಗ್ ಆಫ್ಟರ್ನೂನ್ 4 o'clock ಹಂಗೆ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆಯಿಂದ ಒಂದು ಸ್ವಲ್ಪ ಬ್ಯುಸಿ. ಇವತ್ತು ಫ್ರೈಡೇ, ನಾಳೆಯಿಂದ ನಾನ್ ವೆಜ್ ತಿನ್ನೋಂಗಿಲ್ಲ, ಶ್ರಾವಣ ಸ್ಟಾರ್ಟ್ ಆಗುತ್ತೆ. ಸೊ ಹಂಗಾಗಿ ಒಂದು ಸ್ವಲ್ಪ ನಾನ್ ವೆಜ್ ಕೆಲಸ ಇತ್ತು. ಸ್ವಲ್ಪ ಮನೆಗೆ ಗೆಸ್ಟ್ ಬೇರೆ ಬಂದಿದ್ದರು, ಅಣ್ಣ ಅಕ್ಕ ಅವರೆಲ್ಲ ಬಂದಿದ್ದರು. ಸೊ ಹಂಗಾಗಿ ಒಂದು ಸ್ವಲ್ಪ ಬ್ಯುಸಿ ಇದ್ದೆ. ಮಟನ್ ಚಿಕನ್ ಎಲ್ಲ ಮಾಡ್ಕೊಂಡು ತಿಂದು, ಏನೂ ವ್ಲಾಗ್ ಏನೂ ಮಾಡಲಿಲ್ಲ, ಮಾಡ್ಕೊಂಡು ತಿಂದು ಆರಾಮಾಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಕ್ಕ ಅಣ್ಣನ ಜೊತೆ. ಆ್ಯಂಡ್ ಈಗ ಆಯಿತು, ಸ್ವಲ್ಪ ಟೈಮ್ ಇತ್ತು ಹೆಂಗು ಅಂತ ಹೇಳ್ಬಿಟ್ಟು ಏಷ್ಯಾ ಆಫ್ ಮಾಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ಮನೆ ಹತ್ರನೇ ನಿಯರ್ ಬೈ ಇದೆ, ಬಟ್ ಇವಾಗವರೆಗೂ ಹೋಗೇ ಇಲ್ಲ. ಸೊ ಇವತ್ತು ಹೋಗಿ ಬರೋಣ ಅಂತ ಅಂದರು ನಮ್ಮ ಮನೆಯವರು. ಸೊ ರೆಡಿ ಆಗ್ತಿದ್ದೀವಿ. ದ ಬಿಗ್ಗೆಸ್ಟ್ ಮಾಲ್ ಅಂತ ಹೇಳ್ತಾರೆ. ಆ್ಯಂಡ್ ನಾನು ವೀಡಿಯೋಸಲ್ಲಿ ಫೋಟೋಸಲ್ಲಿ ನೋಡಿಲ್ಲ, ಬಟ್ ನೋಡೋಣ ಇವತ್ತು ಹೆಂಗಿರುತ್ತೆ ಏನು ಅಂತ. ಆ್ಯಂಡ್ ಅಲ್ಲಿ ಕೂಡ ವ್ಲಾಗ್ ಮಾಡ್ತೀನಿ. ಆ್ಯಂಡ್ ಫ್ರೆಶ್ ಅಪ್ ಆಗಿ ಬಂದೆ. ಆ್ಯಂಡ್ ಇದೊಂದು ಬ್ಯೂಟಿಫುಲ್ ಶರ್ಟ್ ಹಾಕ್ಕೊಂಡಿದ್ದೇನೆ. ಆ್ಯಂಡ್ ಎಷ್ಟು ಚೆನ್ನಾಗಿದೆಲ್ಲ. ಆ್ಯಂಡ್ ರೆಡ್ ವೈಟ್ ಲವ್ ಸಿಂಬಲ್ ಸಕ್ಕತ್ತಾಗಿದೆ, ನನಗೆ ತುಂಬ ಇಷ್ಟ ಆಯಿತು ಈ ಶರ್ಟ್. ಆ್ಯಂಡ್ ಇವತ್ತು ವ್ಲಾಗನ್ನು ಕೂಡ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಈಗ ಫೇಸ್ ಕೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಸ್ವಲ್ಪ ಈ ನಡುವೆ ಸ್ವಲ್ಪ ಫೇಸ್ ಕೇರ್ ಎಲ್ಲ ಅಭ್ಯಾಸ ಮಾಡ್ಕೊತಿದ್ದೀನಿ. ಸೊ ಹಂಗಾಗಿ ಫೇಸ್ ಕೇರ್ ಮಾಡ್ಕೊತಿದ್ದೀನಿ. ಫಸ್ಟು ಕ್ಲೆನ್ಸರ್ ತೊಗೊಂಡು ಒಂದು ಸ್ವಲ್ಪ ಕ್ಲೆನ್ಸ್ ಮಾಡ್ಕೊಂಬಿಡ್ತೀನಿ. ಫೇಸ್ ವಾಶ್ ಎಲ್ಲ ಮಾಡಿದ್ದೆ ಸ್ನಾನ ಮಾಡುವಾಗ ನನಗೆ. ಸೊ ಹಾಗಾಗಿ ಇನ್ನೂ ಫೇಸ್ ವಾಶ್ ಸ್ನಾನ ಮಾಡ್ಕೊಳ್ಳೋವಾಗೆಲ್ಲ ಫೇಸ್ ವಾಶ್ ಮಾಡ್ಕೊಂಡಿದ್ದೆ. ಸೊ ಹಂಗಾಗಿ ಫೇಸ್ ವಾಶ್ ಏನು ಮಾಡ್ಕೊಂಡ್ರೆ ಕ್ಲೆನ್ಸ್ ಮಾಡ್ಕೊತಿದ್ದೀನಿ. ಆ್ಯಂಡ್ ಸ್ವಲ್ಪ ಕ್ಲೆನ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫೇಸು. ಹಂಗಾಗಿ ನಾವಿವತ್ತು ಫೇಸ್ಗೆ ಮಸಾಜ್ ಆಗಿರ್ಬೋದು, ಏನೇ ಅಪ್ಲೈ ಮಾಡಿದ್ರು ಈ ಪೋರ್ಷನಲ್ಲಿ ಮಾತ್ರ ಅಪ್ಲೈ ಮಾಡಬೇಕಂತ, ಇದು ಯೂಸ್ ಮಾಡಬಾರ್ದು ಅಂತಾರೆ. ಸೊ ಹಂಗಾಗಿ ಬಂದೆ ಕರೀತಿದ್ದಾರೆ. ನಾನು ಒಂಚೂರು ವ್ಲಾಗ್ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ರೂಮ್ ಲಾಕ್ ಹಾಕಿ ಮಾಡ್ಕೊತಿದ್ದೀನಿ. ಕ್ಲೀನಾಗೆ ಅಬ್ಸಾರ್ಬ್ ಆಗಿಬಿಡುತ್ತೆ ಈ ಥರ ಕ್ಲೆನ್ಸ್ ಮಾಡ್ಕೊಂಡಾಗ. ಒಂಚೂರು ಕೈ ಕೂಡ. ಆ್ಯಂಡ್ ಈಗ ಈ ಥರ ಮೈಕ್ರೋವೇವ್ ಟವಲ್ ತೊಗೊಂಡು ಎಷ್ಟು ಫ್ರೆಶ್ ಆಗಿರುತ್ತೆ ಗೊತ್ತಾ ಕ್ಲೆನ್ಸ್ ಮಾಡ್ಕೊಂಡಾಗ. ಫೇಸ್ ವಾಶ್ ಮಾಡ್ಕೊಂಡಾಗೂ ಅಷ್ಟಿರಲ್ಲ, ಕ್ಲೆನ್ಸ್ ಮಾಡ್ಕೊಂಡಾಗ ತುಂಬಾ ಚೆನ್ನಾಗಿರುತ್ತೆ, ಫ್ರೆಶ್ ಫೀಲಿಂಗ್ ಇರುತ್ತೆ. ಒಂಚೂರು ಟೋನರ್ ಹಾಕ್ಕೊಂಬಿಡ್ತೀನಿ. ಈ ಥರ ಸ್ಪ್ರೇ ಮಾಡಿಕೊಂಡ್ರೆ ಟೋನರ್ ಚೆನ್ನಾಗಿರುತ್ತೆ, ವೇಸ್ಟ್ ಆಗೋಲ್ಲ. ನಾರ್ಮಲಾಗಿ ಟೋನರ್ ಈ ಥರ ಹಾಕ್ಕೊಂಡಾಗ ಎಲ್ಲ ಸುಮ್ಮನೆ ವೇಸ್ಟ್ ಆಗುತ್ತೆ ಅನಿಸುತ್ತೆ. ಸೊ ನಾನು ಈ ಥರ ಸ್ಪ್ರೇ ಮಾಡ್ಕೊಳ್ತಾಳೆ, ಈಗ ಕ್ಲೀನಾಗಿ ಅಬ್ಸಾರ್ಬ್ ಆಗಿಬಿಡುತ್ತೆ. ಆಯಿತು, ಟೋನರ್ ಕೂಡ ಕ್ಲೀನಾಗಿ ಅಬ್ಸಾರ್ಬ್ ಆಗಿದೆ. ನಾನೀಗ ಸನ್ಸ್ಕ್ರೀನ್ ಅಪ್ಲೈ ಮಾಡ್ತೀನಿ. ಸನ್ಸ್ಕ್ರೀನು ಎಲ್ಲ ಒಂಚೂರು ಡಾಟ್ ಎಲ್ಲ ಇಟ್ಕೊಂಡು ಸನ್ಸ್ಕ್ರೀನ್ ಇಸ್ ತುಂಬ ಇಂಪಾರ್ಟೆಂಟ್. ನಾವು ಚಳಿಗಾಲಲ್ಲಾಗಿರ್ಬೋದು, ಬಿಸಿಲುಗಾಲದಲ್ಲಾಗಿರ್ಬೋದು, ಯಾವಾಗಲೂ ಅಷ್ಟೇ ಸನ್ಸ್ಕ್ರೀನ್ ಇಸ್ ಮಸ್ಟ್ ಆ್ಯಂಡ್ ಶುಡ್. ಟಿ ಶರ್ಟ್ ಸಕ್ಕದಾಗಿದೆ, ಐ ಲವ್ ದಿಸ್ ಟಿ ಶರ್ಟ್, ಸಕ್ಕದಾಗಲ್ಲ. ಏನಿಷ್ಟು ಓವರ್ ಮಾಡ್ತಾಳೆ ಅಂತ ಅಂದ್ಕೊಂಬೇಡಿ, ನನಗೇನೋ ಚಿಕ್ಕ ಪುಟ್ಟ ಅದರಲ್ಲಿ ತುಂಬಾ ಖುಷಿ ಕೊಡುತ್ತೆ. ಸೊ ಹಂಗಾಗಿ ಇಷ್ಟೊಂಥರ ಎಕ್ಸ್ಪ್ರೆಸ್ ಮಾಡ್ತಿದ್ದೀನಿ. ಆ್ಯಂಡ್ ಈಗ ಸ್ವಲ್ಪ ಮಾಯ್ಶ್ಚರೈಸರ್ ಕೂಡ ಅಪ್ಲೈ ಮಾಡ್ತಿದ್ದೀನಿ. ಡಾಟ್ ಇಟ್ಕೊಂಡು ಬಂದೆ ಬಂದೆ. ಇದೊಂಚೂರು
ಅಬ್ಸಾರ್ಬ್ ಆಗಿಬಿಟ್ರೆ ಚೆನ್ನಾಗಿರುತ್ತೆ. ತುಂಬ ಮಕ್ಕಳು ಚಾರು ಬಂದ ಮೇಲೆ ನಾನು ಫೇಸ್ ಕೇರ್ ಮಾಡೋದೇ ಕಂಪ್ಲೀಟಾಗಿ ಬಿಟ್ಬಿಟ್ಟೆ. ಚಾರು ಚಿಕ್ಕ ಪಾಪು ಎಲ್ಲ ಇವಾಗ ಒಂಚೂರು ಒಂದು ಸ್ವಲ್ಪ ಹೆಲ್ದಿಯಾಗಿ ಮೇಂಟೈನ್ ಮಾಡೋಣ ಅಂತ ಅನಿಸ್ತಾ ಇದೆ. ಬಟ್ ತುಂಬ ನಿದ್ದೆ ಕೆಡ್ತೀನಿ. ಸೊ ಹಂಗಾಗಿ ಡಾರ್ಕ್ ಸರ್ಕಲ್ಸ್ ಎಲ್ಲ ಬಂದುಬಿಟ್ಟಿದೆ. ಒಂದು ಸ್ವಲ್ಪ ಪಿಂಪಲ್ಸು ಕೂಡ ಲೈಟಾಗಿ ಆಗಿದೆ. ಇಲ್ಲ ಮಾರ್ಕ್ಸ್ ಎಲ್ಲ ಇದೆ. ಫೈನ್, ಒಂದೊಂದು ಸರಿ ವಾಸಿ ಆಗುತ್ತೆ, ಒಂದೊಂದು ಸರಿ ಇರುತ್ತೆ. ಯಾವಾಗಲೂ ಒಂದೇ ಥರ ಇರಲ್ಲ ಫೇಸ್ ಅಂತೂ. ಸನ್ಸ್ಕ್ರೀನ್, ಮಾಯ್ಶ್ಚರೈಸರ್, ಈಗ ಒಂಚೂರು ಪ್ರೈಮರ್ ಹಾಕ್ಕೊತೀನಿ. ಫೋಟೋಸಕ್ಕೆ ಚೆನ್ನಾಗಿ ಬರಲಿ ಅಂದ್ಬಿಟ್ಟು ಸ್ವಲ್ಪ ಮೇಕಪ್ ಮಾಡ್ಕೊತಾ ಇದ್ದೀನಿ. ಡೈಲಿ ಏನಿಷ್ಟೆಲ್ಲ ಮೇಕಪ್ ಖಂಡಿತವಾಗ್ಲೂ ಮಾಡಲ್ಲ. ನೋಡಿ, ನನ್ನನ್ನು ವ್ಲಾಗ್ ಮಾಡ್ಕೊಳ್ಳೋಕ್ಕೂ ಬಿಡಲ್ಲ. ಒಂದು ಸ್ವಲ್ಪ ಹೊತ್ತು ಡಿಸ್ಟರ್ಬ್ ಮಾಡ್ತವ್ರೆ. ಚಿನ್ನ ಇರ್ಚಿನ್ನ ನನ್ನ ಮಕ್ಕಕ್ಕೆ ಕ್ರೀಮ್ ಹಾಕೊಳ್ಳೋದು ಬೇಡ. ಒಂಚೂರು ವ್ಲಾಗ್ ಮಾಡ್ಕೊಂಡು ಬರ್ತೀನಿ ಬಂಗಾರಿ. ಆಯ್ತು, ಹೋಗ್ತೀನಿ, ಬಂದ್ಬಿಟ್ಟೆ. ಓ ಗಾಡ್, ವಾಶ್ ಮಾಡ್ಕೊಳ್ಳೋದು. ಎಂಥ ಚಿಲ್ಲರೆ ಕೆಲಸ ಮಾಡ್ತೀನಿ ನೋಡ್ತಾ ಇರಿ, ಮೈಕೊಂಬೇಡಿ. ಇವಾಗ ಡೋರ್ ತೆಗೆದ್ರೆ ಮತ್ತೆ ಅವ್ರು ನಾನು ಬಿಡಲ್ಲ. ಸೊ ಹಂಗಾಗಿ ಒಂದು ಟವಲ್ ಇಟ್ಟು ಟವಲ್ ಮೇಲೆ ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊಂಡ್ಬಿಡ್ತೀನಿ. ಡೋರ್ ತೆಗೆದ್ರೆ ನನಗೆ ವ್ಲಾಗ್ ಮಾಡ್ಕೊಳಕ್ಕೆ ಬಿಡಲ್ಲ ಗೈಸ್. ಸೊ ಹಂಗಾಗಿ ಟವಲೆಲ್ಲ ಗಲೀಜು ಮಾಡಿದೆ. ಓ ಮೈ ಗಾಡ್. ಒಂಚೂರು ಫೌಂಡೇಶನ್ ಹಾಕ್ಕೊಂಡು ಕ್ಲೀನಾಗಿ ಕ್ಲೀನ್ ಹಾಕ್ಕೊಂಡು ಕ್ಲೀನಾಗಿ ಸ್ಪ್ರೆಡ್ ಆಗಿಬಿಡುತ್ತೆ. ಒಂದು ಚೂರು ಪ್ಯಾಚಸ್ ಏನೂ ಇರಲ್ಲ, ಕ್ಲೀನಾಗೆ ಸ್ಪ್ರೆಡ್ ಆಗಿಬಿಡುತ್ತೆ. ಆ್ಯಂಡ್ ಇಷ್ಟು ಫೌಂಡೇಶನ್ ಆಯಿತು. ಒಂಚೂರು ಕಾಂಪ್ಯಾಕ್ಟ್ ಹಾಕೊಂಡ್ಬಿಡ್ತಾನೆ. ಫೌಂಡೇಶನ್ ಹಾಕಿದ್ಮೇಲೆ ಒಂದು ಸ್ವಲ್ಪ ಆಯಿಲ್ ಅಂತ ಅನಿಸ್ತಾ ಇರುತ್ತೆ. ಸೊ ಹಂಗಾಗಿ ಒಂಚೂರು ಪಿಲಿಗ್ರಿಮ್ ಅವ್ರದ್ದು ನಾನು ಕಾಂಪ್ಯಾಕ್ಟ್ ಹಾಕ್ಕೊಂಬಿಡ್ತೀನಿ. ಇದು ಅಷ್ಟೇ ಕ್ಲೀನಾಗಿ ಸ್ಪ್ರೆಡ್ ಆಗುತ್ತೆ. ಮೇಕಪ್ ಹಾಕಿದ್ದೀವಿ ಅಂತ ಅನ್ಸೋದೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ಈ ಬಫ್ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಈ ಥರ ಹಿಂಗೆ ಅಂದ್ಕೊಳ್ಳೋಕ್ಕೆಲ್ಲ ತುಂಬ ಚೆನ್ನಾಗಿ. ಎಷ್ಟು ಲೈಟಾಗಿರುತ್ತೆ ಅಂತಂದರೆ ಜಾಸ್ತಿ ಮೇಕಪ್ ಹಾಕಿದ್ದೀವಿ ಅಂತ ಅನ್ಸೋದೇ ಇಲ್ಲ, ಅಷ್ಟು ಲೈಟ್ವಾಗಿರುತ್ತೆ ಇದು. ಅದರ ಪ್ಲೇಸಲ್ಲಿ ಅದಲ್ಲಿ ಬಿಟ್ಬಿಟ್ರೆ ನೆಕ್ಸ್ಟ್ ನನಗೂ ಈಸಿ ಆಗುತ್ತೆ. ಈಗ ಒಂಚೂರು ಬ್ರಷ್ ಮಾಡ್ಕೊಬೇಕು. ಆ್ಯಂಡ್ ಇದು ನನ್ನ ಫೇವ್ರೆಟ್ ಐಬ್ರೋ ಪೆನ್ಸಿಲ್. ಇದು ತುಂಬ ಚೆನ್ನಾಗಿರುತ್ತೆ. ಕ್ಲೀನಾಗಿ ಅಪ್ಲೈ ಮಾಡ್ಕೊಂಡಾಗ ಡಾರ್ಕ್ ಆಗಿರಲ್ಲ, ಲೈಟಾಗಿರುತ್ತೆ. ಈ ಥರ ಹಿಂಗೆ ಅಪ್ಲೈ ಮಾಡ್ಕೊಂಬಿಟ್ರೆ ಈ ಥರ ಐಬ್ರೋ ಮಾಡಿಕೊಂಡು ಪೆನ್ಸಿಲ್ ಹಚ್ಕೊಂಡು ಈ ಥರ ಬ್ರಷ್ ಬರುತ್ತೆ, ಅದರಲ್ಲಿ ಈ ಥರ ಕ್ಲೀನಾಗಿ ನಾವು ಹಿಂಗೆ ಮಾಡ್ಕೊಂಬಿಟ್ರೆ ಕ್ಲೀನಾಗಿ ಸ್ಪ್ರೆಡ್ ಆಗುತ್ತೆ. ಡನ್. ಈಗ ಒಂಚೂರು ಕಾಜಲ್ ಹಾಕ್ಕೊತೀನಿ.
ಏನು ಹೆವಿ ಮೇಕಪ್ ಅಂತಲೇ ಅನಿಸ್ತಿದೆಯಾ ನೋಡಿ, ಎಷ್ಟು ಕ್ಲಾರಿಟಿ ಇದೆ. ಸೊ ಈಗ ಇದು ಖಾಲಿ ಆಗಿದೆ. ಐಲೈನರ್ ನಾನು ಕಾಟ್ಗೆ ಹಚ್ಚಲ್ಲ, ಐಲೈನರ್ ಯೂಸ್ ಮಾಡ್ತೀನಿ. ಈ ಥರ ಇರುತ್ತೆ. ನಾನು ಕಣ್ಣಲ್ಲಿ ಹೋದರೂ ಕಷ್ಟ. ಯಾವ್ದು ಕನ್ಫ್ಯೂಷನ್ ಆಗುತ್ತೆ ಯಾವ್ದು ಹಾಕೋದು ಅಂತ. ಈಗ ಫೈನಲ್ ಟಚ್ ಲಿಪ್ಸ್ಟಿಕ್ ಹಾಕ್ಬಿಡ್ತೀನಿ. ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಈ ಲಿಪ್ಸ್ಟಿಕ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ನ್ಯೂಡ್ ಕಲರ್ ಹಾಕ್ಕೊಂಡಿದ್ದೀನಿ ಬಿಕಾಸ್ ಶರ್ಟ್ ಡಾರ್ಕ್ ಇರೋದ್ರಿಂದ ಲಿಪ್ಸ್ಗೂ ಡಾರ್ಕ್ ಕಲರ್ ಹಾಕ್ಬಿಟ್ರೆ ಜಾತ್ರೆ ಆಗಿಬಿಡುತ್ತೆ. ಸೊ ಹಂಗಾಗಿ ಈ ಥರ ಲೈಟಾಗಿ ನ್ಯೂಡ್ ಕಲರ್ ಲಿಪ್ಸ್ಟಿಕ್ ಕರೆಕ್ಟಾಗಿ ಸ್ಪ್ರೆಡ್. ಐಬ್ರೋ ಏನು ಮಾಡಿಸಿಲ್ಲ, ಸೊ ಹಂಗಾಗಿ ಸ್ವಲ್ಪ ದಪ್ಪ ಕಾಣಿಸ್ತಿದೆ. ಫೈನ್, ನನಗೆ ದಿನಾಗಲೂ ಐಬ್ರೋ ಎಲ್ಲ ಮಾಡಿಸ್ಬೇಕಂದ್ರೆ ಅನಿಸೆ. ಲಾಸ್ಟ್ಗೆ ಚೂರು ಬಿಂದಿ. ಡನ್. ಈಗ ಒಂಚೂರು ಏರ್ ಸೆಟ್ ಮಾಡ್ಕೊಂಬೋಣ. ದಿಸ್ ಇಸ್ ಮೈ ಸಿಂಪಲ್ ಮೇಕಪ್. ಕೆಲವೊಬ್ಬರಿಗೆ ಇದು ಜಾಸ್ತಿ ಆಗ್ಬೋದು, ಕೆಲವೊಬ್ಬರಿಗೆ ಇಷ್ಟೇನಾ ಅಂತ ಅನಿಸ್ಬೋದು. ಬಟ್ ನಾನು ಯಾವಾಗಲಾದರೂ ನನಗೊಂದು ಏನಾದರೂ ಒಂದು ಚಿಕ್ಕ ಪುಟ್ಟ ಅಕೇಶನ್ಸ್ಗೆ ಹೋಗ್ತಿದ್ದೀನಿ, ಇಲ್ಲ ಎಲ್ಲಾದರೂ ಫೋಟೋಶೂಟ್ ಅಥವಾ ಎಲ್ಲಾದರೂ ಮಾಲ್ಗೆ ಆ ಥರ ಫೋಟೋಸ್ ಎಲ್ಲ ತೊಗೊಬೇಕು ಅಂದರೆ ಈ ಥರ ಸಿಂಪಲಾಗಿ ಮೇಕಪ್ ಮಾಡ್ಕೊಳ್ತೀನಿ. ಆ್ಯಂಡ್ ಇಷ್ಟೇ, ಇನ್ನೇನು ಹಾಕ್ಕೊಳ್ಳಲ್ಲ. ಆ್ಯಂಡ್ ಹೇರ್ ಸೆಟ್ ಮಾಡ್ಕೊಂಬಿಟ್ರೆ ಫೈನ್. ಕುಂತ್ಕೊಂಡು ಹೇರ್ ಸೆಟ್ ಮಾಡ್ಕೊಂಬಿಟ್ರೆ ಜುಟ್ಟು ಹಾಕ್ಬಿಡ್ತೀನಿ. ಆ್ಯಂಡ್ ನಾನು ಒಂದು 2 ನಿಮಿಷ ಲೇಟಾಗಿ ಹೋದರೂ ನನಗೆ ಜಾತ್ರೆ ಮದುವೆ ಮಾಡಿಬಿಡ್ತಾರೆ. ಮದುವೆ ಫೈನ್. ಸಿಂಪಲಾಗಿ ಒಂದು ಸ್ಮಾರ್ಟ್ ವಾಚ್ ಕಟ್ಕೊಂಡು ಒಂದು ಕ್ರಾಕ್ಸ್ ಏನಾದರೂ ಹಾಕ್ಕೊಂಡು and I'm ready. ಆ್ಯಂಡ್ ರೆಡಿಯಾಗಿ ಒಂಚೂರು ಕಬಾಬು ಬಿಸಿ ಟೀ ಎಲ್ಲ ಕುಡ್ಕೊಂಡು ನಾವು ಮಾಲ್ಗೆ ರೆಡಿಯಾಗಿ ಹೋಗ್ತಿದ್ದೀವಿ. ಆ್ಯಂಡ್ ನಾನು ಮಕ್ಕಳು ನಮ್ಮ ಮನೆಯವರು ಅಜ್ಜಿ ಮಹೇಶಣ್ಣ ಲೀಲಕ್ಕ ಗೌರವ್ ಎಲ್ಲ ಹೋಗ್ತಿದ್ದೀವಿ ಮಜ್ಜಾ ಮಾಡೋಕ್ಕೆ. ಚಾರ್ ಹಲೋ ಹಾಯ್. ಎಲ್ಲೋಗ್ತಿದ್ದೀವಿ ಚಾರು? ಅದು ಎಲ್ಲಿಗೆ? ಬಾಯ್ ಬಿಟ್ಟು ಹೇಳು ಎಲ್ಲಿಗೆ ಹೋಗ್ತಿದ್ದೀವಿ? ಮಾಲ್ಗೆ. ಗುಂಡ ಒಬ್ಬ ಯಾವ ಮಾಲ್ಗೆ? ಫಿನಿಕ್ಸ್. ಫುಲ್ ನೇಮ್? ಫಿನಿಕ್ಸ್. ಫುಲ್ ನೇಮ್ ಹೇಳಿ. ಮಾಲಾ ಫೇಶಿಯಾ. ಅವಳ ಕೈಯಲ್ಲಿ ಹೇಳ್ತೀನಿ ನೋಡ. ಗುಂಡ ಮಾಲಾ ಫೇಶಿಯಾ ಅಷ್ಟೇ. ನಾವು ಕಾಣಿಸೋಂಗೆ ಎಲ್ಲ ಕಡೆ ಚಿಕ್ಕ ಪಾಪ ನೋಡ್ಸಿ.
ಈ ಒಂದು ಟೂ ವೀಲರ್ ಒಂಚೂರು ಮುಂದೆ ಜಲ್ಪ್ ಆಗ್ಬಿಡುತ್ತೆ. ಸೀಟ್ ಬೆಲ್ಟ್ ತೆಗೀರಿ ಸಾರ್. ಒಳಗೆ ಹೋಗಿದ್ರೆ ಏನಂತಾರೆ? ಹೋಗಿ ಸ್ಟ್ರೈಟ್ ಸ್ಟ್ರೈಟ್. ಫಿನಿಕ್ಸ್ ಮಾಲ್ಗೆ ರೀಚ್ ಆದ್ವಿ ಆ್ಯಂಡ್ ಕೆಲವೊಂದು ಕ್ಲಿಪ್ಪಿಂಗ್ಸ್ ಕೂಡ ತಗೊಂಡಿದ್ದೀನಿ, ಅದನ್ನು ಕೂಡ ಆ್ಯಡ್ ಮಾಡ್ತೀನಿ. ಇಷ್ಟ ಆದರೆ ನೋಡಿ. I look at you and it's easy to see ಮಾಡಿ ಖಂಡಿತವಾಗಿ you are that someone I've been trying to meet. ವರ್ಕ್ ಕೊಡದೆ. I got your number, won't you pick up the phone? Don't leave me hanging on the dial tone. Think back to the night that we met, jumping in the pool, talk to you, dripping wet. Nervous when I speak, so I trip on my tongue. Never thinking you would be my number one. Nervous when I speak, so I trip on my tongue. Never thinking you would be my number one. Drive to the beach. The sun was setting, it was just you and me. Wind in my hair and the sand in my shoes. Could've chosen anyone, but I choose you. Hop back in your car, top down. There's no stopping us, 'cause we own this town. Never knew I could have such fun. Never thinking you would be my number one. ತೆಗೆದು ಹಾಕೊಂಡ್ಬಿಡ್ತಾ ಇದ್ದೆ. ನೋಡಿ ತೆಗಿಯೋಕ್ಕಾಗುತ್ತಾ? ಆಗುತ್ತೆ. ಅಟ್ಯಾಚ್ ಮುನಿಯೋಣ. ಫೋಟೋ ಕ್ಲಿಕ್ ಮಾಡು. ಮಾಡಿದೆ ಅದ್ರಲ್ಲಿ ಮಾಡ್ತಾ ಇದ್ದಾನೆ, ಅವ್ನು ವಿಡಿಯೋಲ್ಲೇ ಮಾಡ್ತಾವನೆ. ಬಾ. ನಮ್ಮ ಮನೆಯವರು ವಾಚ್ ತೊಗೋಬೇಕು ಅಂತಿದ್ರು, ಅವ್ರಿಗೆ ಬೇಕಾಗಿರೋಂಥ ಬ್ರ್ಯಾಂಡ್ ಇದೆಯಾ ಏನು ಅಂತ ಚೆಕ್ ಮಾಡೋಕ್ಕೆ ಹೋದ್ವಿ. ಎಲ್ಲಿದೆ ಫಾಜಿಲ್? ಇವಳ ಮಹೇಶ ಗೋಲ್ಡ್ ಕೇಸ್ ಕೇಳ್ಕೊಳ್ಳೋಣ. ಆಟೋಮ್ಯಾಟಿಕ್ ಯಾವ್ದು ಆಟೋಮೆಟಿಕ್? ಇದೆ ಟಾಪ್ನಲ್ಲಿ ಸೆಕೆಂಡ್ ಒಂದು ಆಟೋಮೆಟಿಕ್ ಹಾಕಿದ್ದು ಗೋಲ್ಡ್ ಕೇಸ್. ಹಾಂ ಇಲ್ಲಿ ಬ್ಲ್ಯಾಕ್ ಆ್ಯಂಡ್ ಗೋಲ್ಡ್ ಆ್ಯಂಡ್ ಸಿಲ್ವರ್. ಅದು ಎಷ್ಟು ಗ್ರ್ಯಾಂಡಾಗಿದೆ. ಇದೆಲ್ಲ ನಿಮಗೆ ಸೂಟ್ ಆಗುತ್ತೆ. $24,000. ಎಷ್ಟು? ಪರವಾಗಿಲ್ಲ, ನಮ್ಮ ರೇಟಲ್ಲಿ ಸಕ್ಕತ್ತಾಗಿದೆ ರೀ, ಸಕ್ಕತ್ತಾಗಿದೆ. ಇದು ಸಾಕಾಗಿದೆ.
ಅವನೇನು ಗುರು ಅದು ಕಷ್ಟ ಹೇಳ್ದ 1.5 ಲಕ್ಷ ಕಷ್ಟ. ಹಾಂ 1.5 ಲಕ್ಷ ಹೇಳ್ದ ಅವನು. ಇದು ನೋಡ್ಸ್ ಮಗ. ಚೆನ್ನಾಗಿದ್ದಾನೆ ಇದು ಸಿಂಪಲ್ಲು, ಅದು ದಪ್ಪ ಅರೆ ನಿಮಗೆ ಆಟೋಮೆಟಿಕ್. ಹಂಗಂದ್ರೆ ಅಕ್ಕಿ ಕೊಟ್ಕೊಂಡು ಓಡಿಸ್ತಾ ಇರ್ತದೆ. ಇದು ನಿಮಗೆ ಶೆಲ್ ಹಾಕಂಗಿಲ್ಲ ಅದು. ನಾಲ್ಕು ಒಂದು ಕಳಿಸಲ್ಲ ಅಂತ ಡಿಸೈಡ್ ಆಗ್ಬಿಟ್ಟು ಯಾವ್ದು ಚೆನ್ನಾಗಿದೆ? ಇದು ಸಕ್ಕದಾಗಿದೆ, ಅದು ಚೆನ್ನಾಗಿದೆ. ಇದೆ ಇದು 14,000. ಇದು 14,000. ಇದು ಬ್ಯಾಟ್ರಿ ಯೂಸ್ ಗುರು. ಬ್ಯಾಟ್ರಿ ಹಾಕ್ಬೇಕು, ಅದು ಆಟೋಮೆಟಿಕ್. ನಿನ್ನ ಶೆಲ್ ಕೀ ಕೊಟ್ಕೊಂಡು ಓಡಿಸ್ತಾನೆ. ನಿಂತಂಗೆಲ್ಲ ಓಡಿಸ್ತಾ ಇರ್ಬೋದು ಅಷ್ಟೇ. ಸರ್ ನೀವು 3-4 ದಿವಸ ವೇರ್ ಮಾಡಿಲ್ಲ ಅಂದರೆ ಗೋಸ್ ಇನ್ ದ ಸ್ಲೀಪ್ ಮೋಡ್ ಸರ್. ಇಫ್ ಯು ವೇರ್ ಅಗೇನ್ ಗೆಟ್ ಚಾರ್ಜ್ ಯು ಕ್ಯಾನ್ ಯೂಸ್. ಬ್ಯಾಟ್ರಿ ಇಲ್ಲ ಅದರಲ್ಲಿ, ಮೇಂಟೆನೆನ್ಸ್ ಫ್ರೀ ವಾಚ್. ಇದನ್ನು ಎಲ್ಲ ಬ್ಯಾಟ್ರಿ. ಮೇಡಮ್ ಅದನ್ನ ಹಾಕ್ಬಿಡಿ, ಇವ್ರು ಹಂಗೆ ಜಸ್ಟ್ ಈಚೆ ತೊಗೊಳ್ಳಿ ಸಾಕೋದು 2 ಸೆಕೆಂಡ್. ಹಾಂ ಗೋಲ್ಡನ್ ಬ್ಲ್ಯಾಕ್ ಇದು ಚೆನ್ನಾಗಿದೆ. ಚೆನ್ನಾಗಿದೆ. ನನ್ನ ಕಡೆಯಿಂದ ಗಿಫ್ಟ್ ತೊಗೊಂಡ್ಬಿಡ್ರಿ ಕ್ವಶನ್. ಇದು 15,000 ಅಮ್ಮ. ಇದು ಚೆನ್ನಾಗಿದೆ. ಚೆನ್ನಾಗಿತ್ತಲ್ಲ ಅಮ್ಮ? ಹಾಂ ಇದು ಚೆನ್ನಾಗಿದೆ. ಸೇಮ್ ಡೇ ಅಲ್ವಾ? ಇದು ದೊಡ್ಡದು, ಇಷ್ಟೇ. ಯಾವ್ದು ಚೆನ್ನಾಗಿತ್ತಮ್ಮ? ಇದು ಚೆನ್ನಾಗಿದೆ. ಮೂರರಲ್ಲಿ ಯಾವ್ದು You ಚೆನ್ನಾಗಿತ್ತಮ್ಮ? melt the ice behind my stone. This is automatic. I ಅದು turn to ಆಟೋಮೆಟಿಕ್. ashes, ಬ್ಯಾಟ್ರಿ. but only Battery. just sometimes. strap And is hear you entertainment smoke, but you still act ಇದಕ್ಕೆ It's not my fault when we end ಬಟ್ ಇದು ಪ್ರಾಪರ್ ಆಗಿ ಥರ ಕೂತ್ಕೊಂಡಿದೆ. You call me crazy now, but you don't understand. I'm calling out to you. Can you hear that? Cause you lit the match that ignites the flame. I'm the TNT, but you're the spark to blame. And it's fire burning holes inside my brain. Feel the fire, heat that melts us down again. Now it's pouring through my veins, but I said you're the spark to blame. And it's fire burning holes inside my brain. Fire. ಎಲ್ಲ ಸುತ್ತಾಡಿಕೊಂಡು ಫೈನಲ್ ಆಗಿ H&M ಕಡೆ ಬಂದ್ವಿ. ನನ್ನ ಫೇವ್ರೆಟ್ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು. ನನ್ನ ಹತ್ರ ಜಾಸ್ತಿ ಏನಿಲ್ಲ H&M ಬ್ರ್ಯಾಂಡ್ದು, ಕೆಲವೊಂದಿದೆ. ಬಟ್ ನನಗೆ ತುಂಬ ಇಷ್ಟ H&Mದು. ಆ್ಯಂಡ್ ಮಿರರ್ ಮುಂದೆ ಹೋಗಿ ಒಂದು ಸ್ವಲ್ಪ ಡ್ಯಾನ್ಸ್ ಕೂಡ ಮಾಡಿದೆ. ಏನೋ ಗೊತ್ತಿಲ್ಲ, ನನಗೊಂಥರ ನನ್ನ ಡ್ರೆಸ್ ಎಲ್ಲ ನನಗಿಷ್ಟ ಆಯಿತು, ಇಲ್ಲ ಏನೇನೋ ಔಟ್ಫಿಟ್ ನನಗೆ ಇಷ್ಟ ಆಯಿತು ಅಂದಾಗ ನನಗೊಂಥರ ಜೋಶ್ ಬರಲಿಲ್ಲ ಅಂದರೂ ಜಿಂಗ ಜಿಂಗ ಅಂತ ಡ್ಯಾನ್ಸ್ ಮಾಡ್ತೀನಿ. ಏನೋ ಒಂಥರ ಖುಷಿ ನನಗೆ. ಬೇರೆಯವ್ರಿಗೆ ಅದೊಂಥರ ಚೈಲ್ಡ್ ಆ ಥರ ಅನಿಸ್ಬೋದು, ಬಟ್ ನನಗೆ ಒಂಥರ ಆ ಥರ ಇಷ್ಟ. ಆ್ಯಂಡ್ ಅಲ್ಲಿ H&Mಲ್ಲಿ ಏನೂ ತೊಗೊಂಡಿಲ್ಲ, ಸುಮ್ಮನೆ ನೋಡಿಕೊಂಡು H&M ಓಮ್ ಕಡೆ ಬಂದ್ವಿ. ಒಂಥರ ಚೆನ್ನಾಗಿತ್ತು ಕ್ಲಾತ್ ಎಲ್ಲ. ಸೀರಿಯಸ್ಲಿ ಬಟ್ಟೆ ಆಗಿರ್ಬೋದು, ಏನೇ ಆಗಲಿ ಫ್ಯಾಬ್ರಿಕ್ ತುಂಬಾ ಚೆನ್ನಾಗಿರುತ್ತೆ. ವರ್ತ್ ಇಟ್ ಅಂತ ಅನಿಸುತ್ತೆ H&M ಕ್ಲಾತ್. ನನಗಂತೂ ತುಂಬ ಇಷ್ಟ. ಮಕ್ಕಳಿಗೆ ಒಂದು 2-3 ತೊಗೊಂಡಿದ್ದೀನಿ H&Mಲ್ಲಿ. ಒಂದು 2-3 ಸೂಟ್ಸ್, ಟಿ ಶರ್ಟ್ಸ್ ತೊಗೊಂಡಿದ್ದೀನಿ. ನನಗೊಂದು 3-4 ಡ್ರೆಸ್ಸಸ್ ತೊಗೊಂಡಿದ್ದೀನಿ. ಟಿ ಶರ್ಟ್ಸ್, ಫುಲ್ ಟಿ ಶರ್ಟ್ಸ್ ಎಲ್ಲ ನಂಗೆ ತುಂಬ ಇಷ್ಟ ಆ ಬ್ರ್ಯಾಂಡು. ವಾಟ್ ಬೇಬಿ? ಹಾಗೆ ಎಲ್ಲ ಸುತ್ತಾಡಿಕೊಂಡು ಲಾಸ್ಟ್ಗೆ ಕುಕ್ಕೀಸ್ ಹತ್ರ ಬಂದ್ವಿ. ಮಕ್ಕಳು ಎಲ್ಲ ಇದ್ರಲ್ವಾ, ಏನಾದರೂ ತಿನ್ನೋಣ ಅಂದ್ಬಿಟ್ಟು ಒಂದು 2 ಕುಕ್ಕೀಸ್, ಕೇಕ್ ಎಲ್ಲ ತಿಂದ್ಕೊಂಡು
ತಿಂದ್ಕೊಂಡು ಎಲ್ಲ ಸುತ್ತಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಬಂದ್ವಿ. ಆ್ಯಂಡ್ ಇಲ್ಲಿ ಬ್ಯಾಗ್ಸ್ ಎಲ್ಲ ಇತ್ತು ಕಲೆಕ್ಷನ್, ಅಲ್ಲಿ ಬಂದೆ. ಆ್ಯಂಡ್ ನನಗಿಲ್ಲಿ ಒಂಥರ ಬಟರ್ಫ್ಲೈ ಬ್ಯಾಗ್ ತುಂಬ ಇಷ್ಟ ಆಗೋಯಿತು. ಬಟ್ ಪ್ರೈಸ್ ಗೊತ್ತಲ್ವಾ ಯಾವ ರೇಂಜಿಗಿರುತ್ತೆ ಅಂತ. ಮಿಡಲ್ ಕ್ಲಾಸ್ ಪೀಪಲ್ ಹೋಗ್ಬಿಟ್ಟು ಈ ರೇಂಜ್ ತೊಗೊಂಡ್ರೆ ಆಗತ್ತಾ. ಮಾಲಲ್ಲಂತೂ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ನಾನು ಗೌರವ್ ಮತ್ತು ಸಕ್ಕತ್ತಾಗಿ ಆಟ ಆಡ್ಕೊಂಡ್ವಿ. ಏನೋ ಗೊತ್ತಿಲ್ಲ, ನನಗೊಂದು ಒಳ್ಳೆ ಪಾರ್ಟ್ನರ್, ಅವನನ್ನು ಬೈತೀನಿ ಅದು ಇದು ಅಂತೀನಿ ಆ್ಯಂಡ್ ಅವನ ಜೊತೆ ಖುಷಿಯಾಗಿರ್ತೀನಿ. ಒಂಥರ ಕ್ರೈಮ್ ಪಾರ್ಟ್ನರ್ ಥರ ಅವ್ನು ನನಗೆ ತುಂಬ ಇಷ್ಟ. ಅವನ ಜೊತೆ ಮಾತಾಡೋದು, ಟೈಮ್ ಸ್ಪೆಂಡ್ ಮಾಡೋದು ನನಗೆ. ಸೊ ಹಂಗೆ ಆಟ ಆಡಿಕೊಂಡು ಬಂದ್ವಿ. ಅಂದರೂ ಪಾಪ ಅದು ಇದು ಹೇಳ್ತಾ ಇರ್ತೀನಿ, ಓದಬೇಕು ಚೆನ್ನಾಗೆ ಹಂಗೆ ಹಿಂಗೆ ಅಂತ ದೂರ ಹೇಳ್ತಾನೆ ಇರ್ತೀನಿ ಅವ್ರ ಅಪ್ಪಂಗೆ. ಬಟ್ ಅಂದರೂ ಅವ್ನು ನನ್ನ ಜೊತೆ ಚೆನ್ನಾಗಿರ್ತಾನೆ, ಒಳ್ಳೆ ಹುಡುಗ ಗೌರವ್. ಆ್ಯಂಡ್ ಮಗ ಅಂತೀನಿ, ನನಗೆ ಅವನನ್ನ ಮಗ ಅಂತ ಕರೆಯೋಕ್ಕೆ ತುಂಬ ಇಷ್ಟ. ಸೊ ಎಲ್ಲ ನನ್ನ ಮಕ್ಕಳ ಜೊತೆ ಅವನಿದ್ದ ಅಂತಂದರೆ ನನಗೇನೋ ಒಂಥರ ಸಮಾಧಾನ ಮನಸ್ಸಿಗೆ. ಅವನು ಅತ್ತೆ 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 ಅಂತ ಇರ್ತಾನೆ, ಏನೋ ಒಂಥರ ನನಗೆ ಖುಷಿ. ಸೊ ಏನೋ ಒಂಥರ ಅವನ ಮೇಲೆ ನನಗೆ ಅಫೆಕ್ಷನ್, ಪ್ರೀತಿ. ಆ್ಯಂಡ್ ಎಲ್ಲ ಮಜಾ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಆಚೆ ಬಂದರೆ ಎಲ್ಲ ಫುಲ್ ಕತ್ತಲೆ ಆಗಿಬಿಟ್ಟಿತ್ತು. ನೇಚರ್ ತುಂಬ ಚೆನ್ನಾಗಿತ್ತು. ಮಕ್ಕಳು ಕೂಡ ಆಚೆ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಅಲ್ಲಿ ಕೂಡ ಟೈಮ್ ಸ್ಪೆಂಡ್ ಮಾಡಿ ಕೆಲವೊಂದು ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡ್ವಿ. ತುಂಬ ಚೆನ್ನಾಗಿ ಬಂದಿತ್ತು. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಪೋಸ್ಟ್ ಮಾಡ್ತೀನಿ. ನಮ್ಮ ಮನೆಯವ್ರು ವಾಚ್ ತೊಗೋಬೇಕು ಅಂತ ಹೋದ್ರು, ಅವ್ರಿಗೆ ಡಿಸೈನ್ ಎಲ್ಲ ಇಷ್ಟ ಆಯಿತು, ತೊಗೊಂಡ್ಬಿಡ್ಬೇಕು ಅಂತ ಫಿಕ್ಸ್ ಆಗಿಬಿಟ್ಟಿದ್ರು. ಬಟ್ ನಾನೇ ಬೇಡ, ಆಚೆ ಕಡೆ ಒಂದ್ಸರಿ ವಿಚಾರಿಸೋಣ ನಾರ್ಮಲ್ ಶಾಪ್ಸಲ್ಲಿ, ಇದೇ ಬ್ರ್ಯಾಂಡೇ, ಸೇಮ್ ಬ್ರ್ಯಾಂಡೇ, ಆಚೆ ಕಡೆ ಎಷ್ಟಿದೆ ಒಂದು 2 ಕಡೆ ವಿಚಾರಿಸಿ ತೊಗೊಳ್ಳೋಣ, ಆ ಥರ ಪಡೋದು ಬೇಡ ಅಂತ ಹೇಳ್ಕೊಂಡು ಬಂದುಬಿಟ್ಟಿದ್ದೀನಿ. ಪಾಪ ಡಿಸಪಾಯಿಂಟ್ ಆಗಿರ್ತಾರೆ. ಬಟ್ ನನಗೆ ಬೇರೆ ಪ್ಲ್ಯಾನ್ ಇದೆ ಅವ್ರಿಗೆ ಕೊಡಿಸ್ಬೇಕು ಅಂತ. ಸೊ ಹಂಗಾಗಿ ಕರ್ಕೊಂಬಂದ್ಬಿಟ್ಟೆ. ಆ್ಯಂಡ್ ಆಚೆ ಬಂದು ನಮ್ಮ ಬೆಲ್ ರೋಡಲ್ಲೇ, ನಮ್ಮ ಮನೆ ಹತ್ರ ಬೆಲ್ ರೋಡಲ್ಲಿದೆ ಅದೇ ಬ್ರ್ಯಾಂಡ್ದು ಮಾಲ್ ಕೂಡ. ಈಲಿಯೋಸ್ ಅಂತ ಒಂದು ಶಾಪ್ ಇತ್ತು, ಅದೇ ಈಲಿಯೋಸ್ ಅನ್ನೋ ಶಾಪೇ ನಮ್ಮ ಬೆಲ್ ರೋಡಲ್ಲಿ ಕೂಡ ಇದೆ. ಸೊ ಅಲ್ಲಿ ಒಂದ್ಸರಿ ಹೋಗಿ ವಿಚಾರಿಸೋಣ ಅಂತ ವಿಚಾರಿಸಿದ್ವಿ. ಆಬ್ಸಲ್ಯೂಟ್ಲಿ 2500 ಹೆಚ್ಚು ಕಮ್ಮಿ ಇತ್ತು. ಸೊ ಹಂಗಾಗಿ ಅವ್ರಿಗೆ ಡಿಸೈನ್ ಕೊಟ್ಟು ನಮಗೆ ತರಿಸ್ಕೊಡ್ರಿ ಅಂತ ಹೇಳಿದ್ದೀವಿ. ಸೊ ಅಲ್ಲೇ ತರಿಸ್ಕೊಡ್ತೀವಿ ಅಂತ ಹೇಳಿದ್ರು. ಬಿಟ್ಟಿದ್ದರೆ ತೊಗೊಂಬಿಟ್ಟಿರೋರು. ಆ್ಯಂಡ್ ಆ ಥರ ಪಡೋದು ಬೇಡ ಅಂತ ಅಷ್ಟೇ. ಆ್ಯಂಡ್ ಎಲ್ಲ ಸುತ್ತಾಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಮನೆಗೆ ಬಂದ್ವಿ. ಆ್ಯಂಡ್ ಈ ವ್ಲಾಗ್ ಒಂಥರ ಗೆಟ್ ರೆಡಿ ವಿತ್ ಮೀ ಆ್ಯಂಡ್ ಔಟಿಂಗ್ ವಿತ್ ಮೀ ಅಂತ ಆಗೋಯಿತು. ಆ್ಯಂಡ್ ಇದಾಗಿತ್ತು ನನ್ನ ವ್ಲಾಗ್. ನಿಮ್ಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್.